ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬಿಗ್ ಬಾಸ್ ನ 12 ಸೀಸನ್ಗಳಲ್ಲಿ ಎಂತೆಂತವರು ಬಂದು ಹೋಗಿದ್ದಾರೆ. ಕೆಲವರು ಜಗಳ ಆಡಿ ಫೇಮಸ್ ಆಗಿದ್ದಾರೆ, ಕೆಲವರು ತಮ್ಮ ಕಲೆ ತೋರಿಸಿ ಉಳ್ಕೊಂಡಿದ್ದಾರೆ. ಆದರೆ 12ನೇ ಸೀಸನ್ ನಲ್ಲಿ ಒಂದು ಹೊಸ ಇತಿಹಾಸವೇ ಸೃಷ್ಟಿಯಾಗಿದೆ. ಮನೆಯಲ್ಲಿ ತಿಂದು ಉಂಡು ಆರಾಮಾಗಿ ಕೂತ್ಕೊಂಡು ಟಾಸ್ಕ್ ಬುಕ್ ಓದ್ಕೊಂಡು 12 ವಾರ ಬಿಗ್ ಬಾಸ್ ಮನೆಯಲ್ಲಿ ಇರಬಹುದು ಅಂತ ತೋರಿಸ್ಕೊಟ್ಟ ಏಕೈಕ ಸ್ಪರ್ಧಿ ಅಂದ್ರೆ ಅದು ಸ್ಪಂದನಾ ಸೋಮಣ್ಣ. ಕೊನೆಗೂ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಹೇಳಿದ ಮಾತು ಸ್ಪಷ್ಟವಾಗಿ ಒಂದು ಸಾಕ್ಷಿ ಸಿಕ್ಕಿದೆ ನೋಡಿ. ಹಾಗಿದ್ರೆ ಸ್ಪಂದನಾ ವಿಷಯದಲ್ಲಿ ನಡೆದಿದ್ದೇನು? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಬಿಗ್ ಬಾಸ್ ಮನೆಯಿಂದ 13ನೇ ವಾರದಲ್ಲಿ ಸೂರಜ್ ಸಿಂಗ್ ಮತ್ತು ಮಾಳು ನಿಪನಾಳ ಹೊರ ಬಂದಿದ್ದಾರೆ. ಸ್ಪಂದನಾ ಸೋಮಣ್ಣ ಅವರಿಗಿಂತ ಮಾಳು ಹೆಚ್ಚು ಯೋಗ್ಯರಾಗಿದ್ದರೂ ಅವರನ್ನು ಉಳಿಸಿಕೊಳ್ಳದ ಕಾರಣ ನೆಟ್ಟಿಗರು ಕಲರ್ಸ್ ಕನ್ನಡ ವಾಹಿನಿಯನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. 13ನೇ ವಾರದ ಅಂತ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳಾದ ಸೂರಜ್ ಸಿಂಗ್ ಮತ್ತು ಮಾಳು ನಿಪನಾಳ ಹೊರ ಬಂದಿದ್ದಾರೆ. ಈ ಇಬ್ಬರು ಸ್ಪರ್ಧಿಗಳು ಹೊರ ಹೋಗಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಚರ್ಚೆ ಶುರುವಾಗಿದೆ. ಅದರಲ್ಲೂ ಮಾಳು ಎಲಿಮಿನೇಟ್ ಆಗಿದ್ದಕ್ಕೆ ನೆಟ್ಟಿಗರು ಕಲರ್ಸ್ ಕನ್ನಡ ವಾಹಿನಿಯನ್ನು ಟ್ರೋಲ್ ಮಾಡಲು ಆರಂಭಿಸಿದ್ದಾರೆ. ಶನಿವಾರ ಸೂರಜ್ ಸಿಂಗ್ ಬಿಗ್ ಬಾಸ್ ಮನೆಗೆ ವಿದಾಯ ಹೇಳಿದ್ದರು. ಭಾನುವಾರ ಅಂತಿಮವಾಗಿ ಮಾಳು ನಿಪನಾಳ ಮತ್ತು ಸ್ಪಂದನಾ ಸೋಮಣ್ಣ ನಡುವೆ ಯಾರು ಮನೆಯಲ್ಲಿ ಉಳಿಯಬೇಕೆಂದು ಸ್ಪರ್ಧಿಗಳನ್ನು ಬಿಗ್ ಬಾಸ್ ಕೇಳುತ್ತಾರೆ. ಇದಕ್ಕೆ ಧನುಷ್ ಮತ್ತು ಕಾವ್ಯ ಹೊರತುಪಡಿಸಿ ಉಳಿದೆಲ್ಲಾ ಸ್ಪರ್ಧಿಗಳು ಇಬ್ಬರಲ್ಲಿ ಮಾಳು ಮನೆಯಲ್ಲಿ ಉಳಿದುಕೊಳ್ಳಬೇಕು, ಮಾಳು ಮನೆಯಲ್ಲಿ ಉಳಿದುಕೊಳ್ಳಲು ಯೋಗ್ಯರು ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಅಂತಿಮವಾಗಿ ಸ್ಪಂದನಾ ಸೋಮಣ್ಣ ಸೇವ್ ಆಗ್ತಾರೆ. ಅವರಿಬ್ಬರ ನಡುವೆ ಯಾರು ಉತ್ತಮರು ಅಂದ್ರೆ ಮಾಳು ಆಗ್ತಾರೆ. ಆದ್ರೆ ಬಿಗ್ ಬಾಸ್ ಮಾತ್ರ ಸ್ಪಂದನಾ ಅವರನ್ನು ಉಳಿಸಿಕೊಂಡಿದ್ದಾರೆ ಆದ್ರೆ ಆಗಿದ್ದೇ ಬೇರೆ. ಸ್ಪಂದನಾ ಅವರನ್ನು ಇಷ್ಟು ವಾರ ಉಳಿಸಿಕೊಂಡಿದ್ದು ಚಾನೆಲ್ನವರೇ ಹೊರತು ಆಕೆಗೆ ಮನೆಯಲ್ಲಿ ಉಳಿದುಕೊಳ್ಳುವ ಯಾವ ಅರ್ಹತೆಯೂ ಇಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ನ್ಯಾಯವಾಗಿ ನೋಡಿದರೆ ಸೂರಜ್ ಹಾಗೂ ಮಾಳು ಸ್ಪಂದನಾಗಿಂತ 100 ಪಟ್ಟು ಹೆಚ್ಚು ಅರ್ಹತೆಯಿಂದ ಮನೆಯಲ್ಲಿ ಉಳಿದುಕೊಳ್ಳಲು ಅರ್ಹರಾಗಿದ್ದಾರೆ. ಇಷ್ಟು ದಿನ ನ್ಯಾಯ ಸಮ್ಮತವಾಗಿ ನಡೆಯುತ್ತಿದ್ದ ಶೋ ಕೊನೆಯ ವಾರದಲ್ಲಿ ಅನ್ಯಾಯ ಮಾಡ್ತಿದೆ ಎಂದು ವೀಕ್ಷಕರು ತೀವ್ರ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮನೆಯಲ್ಲಿ ಏನೂ ಮಾಡದೆ ಕೇವಲ ಟಾಸ್ಕ್ ಬುಕ್ ಓದಿಕೊಂಡು ಉಳಿದ ಸ್ಪಂದನಾಗೆ ಶುಭಾಶಯಗಳು ಎಂದು ಪೋಸ್ಟ್ಗಳು ವೈರಲ್ ಆಗ್ತಿದೆ. ಇನ್ನು ಈ ಹಿಂದೆ ಸ್ಪಂದನಾ ಸೋಮಣ್ಣ ಅವರು ಕಲರ್ಸ್ ಕನ್ನಡ ವಾಹಿನಿಯ ನಟಿ, ಹಾಗಾಗಿ ಅವರನ್ನು ಮೇಲ್ಕೆತ್ತುವ ಪ್ರಯತ್ನಗಳು ನಡೆದಿರುವ ಬಗ್ಗೆ ಅನುಮಾನ ಜಾನ್ವಿ ವ್ಯಕ್ತಪಡಿಸಿದ್ದರು. ಈ ಕಹಿ ಸತ್ಯ ಹೇಳಿದ್ದಕ್ಕಾಗಿಯೇ ಸ್ಪಂದನಾಗಿಂತ ಹೆಚ್ಚು ಅರ್ಹರಾಗಿದ್ದ ಜಾನ್ವಿ ಅವರನ್ನೇ ಹೊರಗೆ ಕಳಿಸಬೇಕಾಗಿತ್ತು. ಇದೀಗ ಸ್ಪಂದನಾ ಅವರನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮಾಳು ಮತ್ತು ಸೂರಜ್ ಅವರನ್ನು ಹೊರಗೆ ಹಾಕಿದ್ದು ಜಾನ್ವಿ ಅವರ ಮಾತಿಗೆ ದೊಡ್ಡ ಸಾಕ್ಷಿಯಾಗಿದೆ. ಸರಿಯಾಗಿ ಒಂದು ಟಾಸ್ಕ್ ಆಡದೆ, ಮನೆ ಕೆಲಸವನ್ನೂ ಮಾಡದೆ, ವ್ಯಕ್ತಿತ್ವದಲ್ಲೂ ಸ್ವಲ್ಪವೂ ಇಂಟ್ರೆಸ್ಟಿಂಗ್ ಅನ್ನಿಸದ ಸ್ಪಂದನಾ ಅವರನ್ನು ಚಾನೆಲ್ ಮಾತ್ರ ಉಳಿಸಿಕೊಳ್ಳಬಹುದು ಎಂಬುದು ಎಲ್ಲರ ಅನಿಸಿಕೆ. ಆದರೆ ಕೊನೆಗೆ ಮಾಳು ಅವರನ್ನು ಹೊರಗೆ ಹಾಕಿ ಸ್ಪಂದನಾ ಅವರನ್ನು ಜನರೇ ಉಳಿಸಿಕೊಂಡಿದ್ದು ಅನ್ನೋ ಹಾಗೆ ಜನರ ಮೇಲೆ ಗೂಬೆ ಕೂರಿಸೋದು ಮಾತ್ರ ಮತ್ತೊಂದು ದುರಂತ. ಎಲ್ಲಕ್ಕಿಂತ ಮಿಗಿಲಾಗಿ ಸುದೀಪ್ ಅವರು ಇದ್ದಿದ್ದರೆ ಈ ಅನ್ಯಾಯ ಆಗೋದಕ್ಕೆ ಬಿಡ್ತಾ ಇರ್ಲಿಲ್ಲ ಅನ್ನೋ ಅಭಿಪ್ರಾಯ ಕೂಡ ಕೇಳಿ ಬಂದಿದೆ. ಸುದೀಪ್ ಇಲ್ಲದ ವಾರ ನೋಡಿಕೊಂಡು ಚಾನೆಲ್ನ ತಂಡ ಈ ಕಿತಾಪತಿ ಮಾಡಿ ಸ್ಪಂದನಾ ಅವರನ್ನು ಉಳಿಸಿಕೊಂಡು ಅರ್ಹರನ್ನು ಮನೆಯಿಂದ ಹೊರಗೆ ಹಾಕಿದೆ ಅಂತ ಉತ್ತರ ಕರ್ನಾಟಕದ ವೀಕ್ಷಕರು ಚಾನೆಲ್ ಮಂದಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.